ಮತ್ತೊಂದು ಮುಗಿದೊಂದು ಬಾರದಂಗೆ ಈ ರೀತಿ ಕೂಡ ಕಟ್ಟಲಿಕ್ಕೆ ಸಾಧ್ಯ ಉಂಟು. ಇದು ಒಂದು ಬಹಳ ಮುಖ್ಯವಾಗಿ ಗಮನಿಸಬೇಕಾದ ಅಂಶ. ಛಾವಣಿ ಕೂಡ ಸ್ಥಳೀಯವಾಗಿ ಸಿಗ್ತಕ್ಕಂತ ಈ ತೆಂಗಿನ ಮರದ ಮತ್ತೆ ಅಡಿಕೆ ಮರದ ಈ ಬಂಬುಗಳನ್ನ, ಆಮೇಲೆ ಕೆಲವೊಮ್ಮೆ ಅಲ್ಲಿ ಸೆಂಟರ್ನಲ್ಲಿ ಪೈಪ್ಗಳನ್ನ ಸರಳವಾಗಿ ಬಳಸ್ಬಿಟ್ಟು ಕಟ್ಟಿಕೊಂಡಿದ್ದಾರೆ. ಬಹಳ ಕಡಿಮೆ ಖರ್ಚಿನಲ್ಲಿ ಇವರು ಕೊಟ್ಟಿಗೆ ನಿರ್ಮಾಣ ಮಾಡಿದ್ದಾರೆ. ಮಧ್ಯದಲ್ಲಿ ಎತ್ತರವಾಗಿರ್ತಕ್ಕಂಥ ಕಂಬಗಳನ್ನು ನಿಲ್ಲಿಸ್ಬಿಟ್ಟು ಇವರು ಬೆಂಕಟೆಯನ್ನ ಮಾಡಿರೋದ್ರಿಂದ ಸಾಕಷ್ಟು ಓಟ ಸಿಗುತ್ತೆ, ನೀರು ಸರಳವಾಗಿ ಮುಂದೆ ಹರಿದು ಹೋಗುತ್ತೆ. ಅಲ್ಲಿ ಒಂದು ಫ್ಯಾನ್ ಅನ್ನು ಕೂಡ ಅಳವಡಿಸಿದ್ದಾರೆ ಅಲ್ಲಲ್ಲೇ. ಇದರಿಂದಾಗಿ ದನಗಳಿಗೆ ಶೆಕೆ ಆಗೋದಿಲ್ಲ, ಒಂದೇ ಮಾತು. ಎರಡನೇದಾಗಿ ಈ ಸೊಳ್ಳೆ ಮತ್ತೊಂದರ ಕಾಟ ಇರೋದಿಲ್ಲ ಕೊಟ್ಟಿಗೆಯಲ್ಲಿ. ಹಾಗೇನೆ ಕೊಟ್ಟಿಗೆ ನೆಲವನ್ನ ಸ್ವಲ್ಪ ಗಮನಿಸಿ ನೋಡಿ. ಇದು ಕಲ್ಲು ಚಪ್ಪಡಿಯನ್ನ ಹಾರಿಸ್ಬಿಟ್ಟು ಸ್ವಲ್ಪ ಓಟ ಕೊಟ್ಬಿಟ್ಟು ಇವರು ಕೊಟ್ಟಿಗೆ ನೆಲವನ್ನ ನಿರ್ಮಿಸಿದ್ದಾರೆ. ಇದರಿಂದ ಏನಪ್ಪಾ ಅಂದ್ರೆ ನಿಂತಿರ್ತಕ್ಕಂಥ ಈ ಕೊಟ್ಟಿಗೆಯಲ್ಲಿ ಬಿದ್ದಿರ್ತಕ್ಕಂಥ ಗಂಜಲ ಪೂರ್ತಿ ಸರಳವಾಗಿ ಮುಂದಕ್ಕೆ ಹರಿದೋ ಹಾಗೆ ಚರಂಡಿ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ. ಈ ಒಂದು ರೀತಿಯಲ್ಲಿ ಮಾಡಿರೋದ್ರಿಂದ ದನಗಳಿಗೆ ಕೆಚ್ಚಲು ಬಾವು ಬರೋದಿಲ್ಲ, ಒಂದನೇದು. ಆಮೇಲೆ ಎರಡನೇದಾಗಿ ಕೊಟ್ಟಿಗೆಯಲ್ಲಿ ಬಿರುಕಿಲ್ದ ಹಾಗೆ ಇವರು ಪ್ಯಾಚ್ ಅಪ್ ಮಾಡಿದ್ದಾರೆ ಸಿಮೆಂಟ್ ನಿಂದ. ಈ ರೀತಿ ಮಾಡೋದ್ರಿಂದ ಉಣ್ಣೆಗಳಾಗೋದಿಲ್ಲ ಕೊಟ್ಟಿಗೆನಲ್ಲಿ, ಅದು ಕೂಡ ಒಂದು ಬಹಳ ಮುಖ್ಯವಾದ ಅಂಶನೇ. ಆಮೇಲೆ ಇಲ್ಲಿ ದನಗಳ ಕೊಟ್ಟಿಗೆ ನಿರ್ಮಾಣ ಮಾಡುವಾಗ ನಾವು 3 ವಿಧದಲ್ಲಿ ಕೊಟ್ಟಿಗೆ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ. ಒಂದೇ ಸಾಲಿನಲ್ಲಿ ದನಗಳನ್ನ ಕಟ್ಟತಕ್ಕಂಥದ್ದು ಒಂದು ವಿಧ, 2 ಸಾಲಿನಲ್ಲಿ ಅದು ಕೂಡ ಪರಸ್ಪರ ಅಭಿಮುಖವಾಗಿ ಬರೋ ಹಾಗೆ ಕಟ್ತಕ್ಕಂಥದ್ದು. ಇದು 3ನೇ ವಿಧಾನ. ಇದು ಹೇಗೆ ಅಂದ್ರೆ ವಿಮುಖವಾಗಿರ್ತಕ್ಕಂಥದ್ದು. ಹೆಚ್ಚು ಹಾಲು ಇಣ್ತಕ್ಕಂಥ ರಾಸುಗಳು ದೋಣಿಯಾಕಾರದ ದೇಹದ ರಚನೆಯನ್ನು ಹೊಂದಿರ್ತವೆ. ಅಂದ್ರೆ ಮುಂಭಾಗ ಕಿರಿದಾಗಿದ್ದು ಹಿಂಭಾಗ ಅಗಲವಾಗಿರ್ತದೆ. ಈ ಹಾಲಿನ ರಾಸುಗಳನ್ನು ನೋಡುವಾಗ ಯಾವಾಗಲೂ ಅವು ತೊಡೆಯಾಗಿರ್ಬೇಕಂತ ಹೇಳ್ತಾರೆ. ಅಂದ್ರೆ ಈ ಭಾಗ, ಈ ಚಪ್ಪೆ ಅಲಕು ಜಾಸ್ತಿ ಅಗಲವಾಗಿದ್ದಷ್ಟು ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡ್ತವೆ ಅಂತಕ್ಕಂಥದ್ದು ಒಂದು ಬಹಳ ಮುಖ್ಯವಾದ ವಿಚಾರ. ಈ ಹಾಲು ಇಡ್ತಕ್ಕಂಥ ರಾಸುಗಳು ಮೈ ಚರ್ಮ ಬಹಳ ಸಡಿಲವಾಗಿರಬೇಕು. ಕೆಚ್ಚಲಿನ ಮೊಲೆ ತೊಟ್ಟುಗಳು 4 ಸಮಾನಾಂತರವಾಗಿರಬೇಕು. ಈ ಮೊಲೆ ತೊಟ್ಟುಗಳು ಉದ್ದ ಇರ್ತಕ್ಕಂಥದ್ದು, ಒಂದು ಗಿಡ್ಡ ಇರ್ತಕ್ಕಂಥದ್ದು, ಈ ತರ ಇರ್ತಕ್ಕಂಥದ್ದು ಸರಿಯಲ್ಲ. ಅಥವಾ ತುಂಬಾ ಜೋಲು ಬಿದ್ದಿರ್ತಕ್ಕಂಥ ಕೆಚ್ಚಲು ಇರಬಾರದು. ಆಮೇಲೆ ಇದು ಹಾಲು ಇಳಿಸಿದಾಗ ಕೆಚ್ಚಲು ದಪ್ಪವಾಗಿರಬೇಕು. ಹಾಲು ಕರೆದ ನಂತರ ಕೆಚ್ಚಲು ಬತ್ತಬೇಕು. ಅದು ಒಳ್ಳೆ ಆರೋಗ್ಯವಂತ ಕೆಚ್ಚಲಿನ ಲಕ್ಷಣ. ಆಮೇಲೆ ಕೆಚ್ಚಲಿನ ಮುಂಭಾಗದ ಈ ರಕ್ತನಾಳ ಏನಿದೆ, ಇದು ದಪ್ಪನಾಗಿದ್ದಷ್ಟು ಕೆಚ್ಚಲಿಗೆ ಹೆಚ್ಚಿನ ರಕ್ತ ಸಂಚಾರ ಆಗ್ತದೆ. ಹಾಗಾಗಿ ಹೆಚ್ಚು ಹಾಲನ್ನು ನೀಡ್ತವೆ ಅಂತಕ್ಕಂಥದ್ದು ಒಂದು ಗಮನಿಸಬೇಕಾದ ಅಂಶ. ಸ್ವಾಮಿ, ನಮ್ ರಾಜ್ಯದಲ್ಲಿ ಬೇವು ತಿಂದೆ ಇರ್ತಕ್ಕಂಥ ಹಸುಗಳಿದ್ದಾವೆ. ಅವನ್ನ ಬಂದು ನೋಡ್ಬೋದಲ್ಲ? ಬನ್ನಿ ನೋಡೋಣ. ಯಾವ್ದು ಇದಕ್ಕೆನಾ ಕಾಲ್ಬಾಯಿ ಆಗಿರೋದು? ಹೌದು ಸ್ವಾಮಿ, ಇದಕ್ಕೆ. ಆಯ್ತಲ್ಲ, ಬಾಯಲ್ಲೆಲ್ಲ ಜೊಲ್ ಸುರಿಸ್ತೈತೆ, ಪಚ್ಚಪ್ ಚಪ್ ಅಂತ. ಕೆಳಭಾಗದಲ್ಲಿ ಇಲ್ಲಿ ಗಾಯ ಕಾಣುತ್ತೆ. ಈ ಗಾಯ ಇರೋದ್ರಿಂದ ಬಹಳಷ್ಟು ಜೊಲು ಸುರಿಸ್ತಕ್ಕಂಥದ್ದು. ಆಮೇಲೆ ಏನೋ ಆಹಾರ ತಿನ್ಲಿಕ್ಕೆ ಆಗೋದಿಲ್ಲ, ಕಷ್ಟ ಆಗ್ತದೆ. ಆಮೇಲೆ ಇಲ್ಲಿ ಕೂಡ ಹೊಸಡಿನ ಮೇಲೆ ಎಷ್ಟು ಚೆನ್ನಾಗಿ ಹುಣ್ಣುಗಳು, ದೊಡ್ಡ ದೊಡ್ಡ ಹುಣ್ಣುಗಳು ಕಾಣ್ತಾ ಇವೆ. ಈ ಹುಣ್ಣುಗಳು ಇವನು ಕೂಡ ಇವೆಲ್ಲ ಇರೋದ್ರಿಂದ ನೋಡಿ ಇಲ್ಲಿ ಪೂರ್ತಿ ಒಂದು ಗುಳ್ಳೆ ತರ ಹಾಕ್ಬಿಟ್ಟು ಆ ಗುಳ್ಳೆ ಹೊಡ್ಕೊಂಡು ಈ ರೀತಿ ಆಗ್ತದೆ. ಇವನ್ನ ಮೊದಲು ಸೋಡಾ ಪುಡಿ ಹಾಕ್ಬಿಟ್ಟು ತೊಳೆಯೋದ್ರಿಂದ ಈ ಗಾಯಗಳು ಬೇಗ ಮಾಯ್ತವೆ. ಇದು ಮೊದಲೇ ಹೇಳಿದ ಹಾಗೆ ಕಾಲುಬಾಯಿ ಜ್ವರದ ವೈರಸ್ ನಿಂದ ಆಗಿರ್ತಕ್ಕಂಥದ್ದು. ಈ ಅಡಿಗೆ ಸೋಡಾ ಬೆರೆಸಿದ ನೀರಿನಿಂದ ಇದನ್ನು ವೈರಾಣುಗಳು ನಾಶವಾಗ್ತವೆ. ನಂತರ ಆ ಗಾಯಕ್ಕೆ ಗ್ಲಿಸರಿನ್ ಅಥವಾ ಜೇನುತುಪ್ಪವನ್ನ ಹಚ್ಚತಕ್ಕಂಥದ್ದು. ಬಾಯಿ ತೆರೆದು ಬಿಟ್ಟು ನಾಲಿಗೆಯನ್ನು ತೆಗೆದು ಬಿಟ್ಟು ಕೈಲಿ ಹಿಡಿದು ಅರಿಶಿಣವನ್ನ ಒಳಗಡೆ ಹಾಕಿ, ಹೌದು ಆ ರೀತಿ ಹಾಕಿ ಆ ಬಾಯಲ್ಲಿ ಇರ್ತಕ್ಕಂಥ ಹೊಸಡಿ ಮೇಲೆ ಇರ್ತಕ್ಕಂಥ ಹುಣ್ಣಿಗೂ ಕೂಡ ಅರಿಶಿಣ ಪುಡಿಯನ್ನು ಹಾಕ್ತಕ್ಕಂಥದ್ದು. ಅಲ್ಲಿ ಗೊರಸುಗಳ ಮಧ್ಯೆ ಇರ್ತಕ್ಕಂಥ ಗಾಯ ಇದೆಯಲ್ಲ, ಅದು ಬಿಳಿ ಭಾಗ, ಅದು ಹೊಸದಾಗಿರ್ತಕ್ಕಂಥ ಗಾಯ. ಆ ಗಾಯಗಳು ಹೊಸದಾಗಿರ್ತಕ್ಕಂಥದ್ದು. ಆ ಗಾಯದಲ್ಲಿ ನೋಡ ಕೂತು ಹಿಪ್ಪೆ ಹೊಡಿತದೆ. ಹಿಪ್ಪೆ ಹೊಡೆದ್ಬಿಟ್ಟು ಹುಳ ಬೀಳ್ತವೆ. ಅದಾಗಬಾರ್ದು ಅನ್ನೋ ಕಾರಣಕ್ಕೆ ಆ ಗೊರಸನ್ನು ಕೂಡ ಸೋಡಾ ಪುಡಿ ಬೆರೆಸಿದ ನೀರಿನಿಂದ ತೊಳಿಬೇಕು. ತೊಳೆದ ನಂತರ ಅಲ್ಲಿಗೆ ಮುಲಾಮನ್ನಾಗ್ಲಿ ಅಥವಾ ಅರಿಶಿನ ಹಾಕಿದ್ರೆ ಈ ಗಾಯ ಬೇಗ ಮಾಯುತ್ತೆ. ಪುನಃ ಇದ್ರ ಜೊತೆನಲ್ಲಿ ಸೇರಿಬಿಟ್ಟು ಅತಿಯಾಗಿ ರೋಗ ಉಲ್ಬಣಾವಸ್ಥೆಗೆ ಬರೋ ಹಾಗೆ ಮಾಡ್ತವೆ, ಮತ್ತೆ ನಂಜಾಗ್ತದೆ. ಅಂತದಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಒಂದು ನಂಜು ನಿವಾರಕ ಔಷಧಿಯನ್ನು ಕೂಡ ಈಗ ನೀಡ್ತಾ ಇದ್ದಾರೆ. ಡಾಕ್ಟರ್ ಸಾಹೇಬ್ರೆ, ಚೈತನ್ಯ ಕಂಪನಿ ಸಹಾಯದೊಂದಿಗೆ ನಮ್ಮ ಗ್ರಾಮಕ್ಕೆ ಬಂದು ಹಸುಗಳನ್ನ ನೋಡಿ ಮಾಹಿತಿ ನೀಡಿ ಚಿಕಿತ್ಸೆ ಕೊಟ್ಟಿದ್ದಕ್ಕೆ ತಮಗೆ ನಮ್ಮ ಗ್ರಾಮದ ಪರವಾಗಿ ಧನ್ಯವಾದಗಳು. ತಮಗೂ ಧನ್ಯವಾದಗಳು, ತಮ್ಮ ಗ್ರಾಮದವರಿಗೂ ಧನ್ಯವಾದಗಳು.
ಭಾಳ ಉಪಕಾರ ಆತಪ್ಪ. ಇದಕ್ಕೂ ಮೊದಲ ಡಾಕ್ಟರ್ನ ಭೇಟಿ ಮಾಡಿದ್ರ ಭಾಳ ಅನುಕೂಲ ಆಗ್ತೈತಿ ನೋಡಿ. ಇದೆಲ್ಲ ಏನ್ ಸಹಾಯ ಬಿಡ್ರ ರಮಣ, ಮನುಷ್ಯನ್ ಕಲ್ದೆ ಬರಕ್ ಮಾಡಕ್ಕಾಗತ್ತಾ? ಇದೆಲ್ಲ ಸಹಜ ಅಲ್ವೇ? ಒಟ್ಟಿನಲ್ಲಿ ನಾವೇನೇ ಮಾಡಿದ್ರು ಸಮೇತ ತುಂಬಾ ಯೋಚಿಸ್ಬೇಕು. ಆ ನಂತರ ಹೇಳಿದ್ರ ಮಾತನ್ನ ಕೇಳ್ಬೇಕು. ಹೌದಪ್ಪ ಭೀಮಣ್ಣ, ನಿನ್ನ ಮಾತು ಸತ್ಯ ಐತಿ ನೋಡು. ಚೈತನ್ಯ ಕಂಪನಿ ಅಧಿಕಾರಿಗಳು ಭಾಳ ವಿವರವಾದ ಮಾಹಿತಿ ಹೇಳ್ತಾರ, ಅದನ್ನ ಯಾವತ್ತೂ ನಿರ್ಲಕ್ಷ್ಯ ಮಾಡಬಾರ್ದಪ್ಪ. ಈಗ ನೋಡ್ರಮಣ, ನಿನ್ ಮುಖದಲ್ಲಿ ನಗಿಲುದು ಕಳೆ ಹೊಸ ಚೈತನ್ಯ. ಹೌದಪ್ಪ ಹೌದು, ಚೈತನ್ಯ ಕಂಪನಿಯವರ ಸಲಹೆ ಸೂಚನೆಯಿಂದ ನಿಜವಾಗ್ಲೂ ನನ್ನಲ್ಲಿ ನವಚೈತನ್ಯ ಮೂಡ್ದಪ್ಪ.